ಒಂದು ಮಾತಿದೆ, ಹಣೆ ಬರಹ ಬರೆಯೋ ಪೆನ್ಸಿಲ್ ಆಗದಿದ್ರೂ ಪರವಾಗಿಲ್ಲ, ಅದನ್ನು ಅಳಿಸೋ ರಬ್ಬರ್ ಆಗಬಾರ್ದು. ಪ್ರತಿಯೊಂದು ಜೀವಿಗೂ ಹುಟ್ಟು ನಿಶ್ಚಿತ, ಸಾವು ಖಚಿತ. ಮನುಷ್ಯನಿಗೂ ಇದು ಕಟ್ಟಿಟ್ಟ ಬುದ್ಧಿ, ಮನುಷ್ಯನ ಸ್ವಾರ್ಥಮಯ ಜೀವನದ ಹಾದಿ. ಆದಿಯಿಂದ ಅಂತ್ಯವರೆಗೆ ವಿಭಿನ್ನ ನೆಲೆಯಲ್ಲಿ ಸಾಗುತ್ತಿರುತ್ತದೆ ಒಬ್ಬನ ಅಂತ್ಯ, ಇನ್ನೊಬ್ಬನ ಆರಂಭ. ನಮಗೆ ಕಣ್ಣಿಗೆ ಕಾಣುವಂತಹ ದೇವರೇ ತಂದೆ ತಾಯಿ, ಆದರೆ ನಮಗೆಲ್ಲ ತಂದೆ ತಾಯಿಯೇ ದೇವರು ಅಂತ ತಿಳಿಯುವುದು ನಮ್ಮ ಜೀವನದ ಅಂತ್ಯದಲ್ಲಿ. ಈ ಆಶಯದಿಂದ ನಿರ್ಮಾಣವಾಗುತ್ತಿರುವಂತಹ ಕಿರುಚಿತ್ರ ಅಂತ್ಯ. ಅಪ್ಪನ ಒಲವು, ಮಡದಿಯ ಪ್ರೀತಿ, ಅದರೊಳಗೊಂದು ಸ್ವಾರ್ಥ, ಇದರ ನಡುವೆ ತೊಳಲಾಡುವ ಮನಸ್ಸು, ಬೀದಿ ಪಾಲಾಗುವಂತಹ ಹೃದಯವಂತಿಕೆ. ನಾವೆಲ್ಲರೂ ಈ ಚಿತ್ರದ ಒಡಲಾಲ. ಕೊನೆಗೆ ಯಾವುದು ಅಂತ್ಯವೋ ಅದರ ಮುಂದೆ ಆರಂಭ. ಹೊಸ ಪ್ರತಿಭೆಗಳ ಈ ಕಾರ್ಯಕ್ಕೆ ಯಶವಾಗಲಿ, ಯುವ ಮನಸ್ಸುಗಳಿಗೆ ಪ್ರೇರಣೆಯಾಗಲಿ. ನಾವೆಲ್ಲರೂ ಅರಸಿ ಅಂತ್ಯ ಆರಂಭವಾಗಲಿ. ಹೇ ಹಾಯ್ ಭರತ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೇನೆ. ಇದನ್ನ ವಿಷಯ ಮಾತಾಡ್ಲಿಕ್ಕಿತ್ತು. ಹೌದಾ? ಇಲ್ಲೋ ನಾನು ದನಿ ಕಾಲ್ ಮಾಡ್ತೇನೆ. ಆಯ್ತು. ಹಲೋ, ನನ್ಗೆ ಇವತ್ತು ಬರಕ್ಕಾಗಲ್ಲ ದನಿ. ಆಯ್ತಾಯ್ತು, ಸರಿ ಸರಿ. ಓಕೆ, ಬರ್ತೀಯಾ? ಹಾ ಸರಿ, ಹೋಗೋಣ. ಎಲ್ಲಿಗೋ? ನಿನ್ ತಮ್ಮನಿಗೆ ಹೊಡೆದಿದಾರಲ್ಲ, ನಾವು ನೋಡ್ಕೊಳ್ತೀವಿ. ನನ್ನ ತಮ್ಮನಿಗೆಲ್ಲ ಹೊಡೆದದ್ದು, ನಿಮ್ಗೆ ಯಾಕೆ ಟೆನ್ಷನ್? ಬಿಡಿ ಬಿಡಿ. ಅಣ್ಣ ನಮ್ ಫ್ರೆಂಡ್ ಅಲ್ಲ, ನಾವು ನೋಡ್ಕೊಳ್ತೀವಿ. ನನ್ನ ತಮ್ಮನ ನಾನು ನೋಡ್ಕೊಳ್ತೀನಿ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಹೋಗಿ ಹೋಗಿ. ಏನು ಗಂಟೆ 9 ಆಯ್ತು, ನಿನ್ ಫ್ರೆಂಡ್ ಇನ್ನು ಬಂದೇ ಇಲ್ಲ? 5 ಮಿನಿಟ್ಸ್ ಅಲ್ಲಿ. ನೋಡಲಿ ಬರ್ತಾ ಇದ್ದಾಳೆ. ಯಾಕೆ ಲೇಟು? ಲೇಟ್ ಆಯ್ತು.
ಏನ್ ಹುಡುಗಿರು ಪ್ರಣಯ್, ನಾನು ಆ ಹುಡುಗಿ ಫಿಕ್ಸ್ ಆಗೈತೆ. ಲವ್ ಅಂತ ಮಾಡಿದ್ರೆ ಅವಳನ್ನೇ ಮಾಡುದು, ಬೇರೆ ಯಾವ ಹುಡುಗಿನೂ ಬೇಡ. ಜಗ್ಗ, ದೂರದಿಂದ ಎಲ್ಲ ಅಮೃತನೇ, ಹತ್ತಿರ ಹೋದಾಗನೇ ಗೊತ್ತಾಗೋದು ವಿಷಯ ಅಂತ. ಏನ್ ಗೊತ್ತು ನಿನ್ಗೆ? ನೀನ್ ಅವಳ ಬೆಸ್ಟ್ ಫ್ರೆಂಡಾ? ಮಚ್ಚ ಏನ್ ಬೇಕಾದ್ರೆ ಹೇಳಿ ಮಚ್ಚ, ಪಕ್ಕದ ಹುಡುಗಿ ಮಾತ್ರ ನನ್ನ. ಸಾಕು ಮಚ್ಚ, ಕಾಸು ಮಾಡಿಯೋಣ. ಅಪ್ಪ, ಏನ್ ಜಗ್ಗು? ನನ್ನ ಅಲ್ಲಿವರೆಗೆ ಬಿಟ್ಟು ಬರ್ಬೋದಾ? ಸರಿ ಬಾ. ಏನ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಗೊತ್ತಾಗಲ್ವಾ? ಇರು ಮಾರ, ಹೇಳಿ ಗೊತ್ತಾಯ್ತಾ? ಕಾಲೇಜಿಗೆ ಬರ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಅದನ್ ಬಿಟ್ಟು ಏನಾದ್ರೂ ಅಧಿಕ ಪ್ರಸಂಗ ಮಾಡ್ಬೇಕು. ನನ್ನನ ಇವತ್ತಿಂದಲ್ಲ ನೋಡ್ತಿರೋದು, ನಮ್ಮ ಕಾಲೇಜಿಗೆ ಬರ್ತಿರ್ಬೇಕು, ಗೊತ್ತಲ್ಲ? ನಡಿ ಇವತ್ತು ನಡಿ. ಭರತ್, ನಾನೇನೋ ಹೇಳ್ಬೇಕು. ಎಂತದ ಹೇಳ್ಬೇಕು. ನಿನಗ್ ಗೊತ್ತಿಲ್ವಾ? ಏನ? ನಿಜ ಕಣೆ, ನಿಜವಾಗ್ಲೂ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಅದ್ ಹೆಂಗೆ ಹೇಳಿ? ನಿನ್ ಬಾಯಿಂದ ಹೇಳಿ. ಐ ಲವ್ ಯು. ಅಮ್ಮನದ ಕೇಳಿ. ಇಲ್ಲಿ ಕರ್ಕೊಂಡ್ ಬಂದಿದ್ಯಾಕೆ? ಆ ನೇಚರ್ ಅಲ್ಲಿ ನೋಡು, ಎಷ್ಟು ಸಖತ್ತಾಗಿದೆಯಲ್ಲ. ನೀವು ನನ್ನ ಮದುವೆ ಆಗ್ತೀರಾ? ನಾನು ನಮ್ಮ ಮದುವೆ ಆಗೋದಾ ಅಥವಾ ನೀನು ನನ್ನ ಮದುವೆ ಆಗೋದಾ? ಯಾವ್ದಕ್ಕೊಂದ್ಸಲ ಮನೇಲಿ ಬಂದ್ತೀವಿ. ಸರಿ ಆಯ್ತು, ಹಾಗಾದ್ರೆ ನಾನು ಇಲ್ಲಿ ಬರಲ್ಲ. ಹಾಗಾದ್ರೆ ನಿಮ್ಗೆ ನಾನು ಇಷ್ಟೇ ಅಲ್ವಾ? ಕ್ಲಾಸ್ ಆಗೋದು ಲೇಟಾ?
ಕಾರ್ತಿಕ್ ನೀನ್ ಪಾಸ್. ಏ ಪ್ರಗತಿ, ಭರತಿದ್ ರಿಜಿಸ್ಟರ್ ನಂಬರ್ ಏನು? ಬಿಡು, ನಾನೇ ನೋಡ್ತೀನಿ. ಏ ಭರತಿ 4 ಸಬ್ಜೆಕ್ಟ್ ಅಲ್ಲಿ ಹೋಗಿದೆ ಕಣೆ. ತಗೋ, ನಾನು ಹೋಗ್ತೀನಿ. ಲೋ ಭರತ್, ಎಲ್ಲಿದ್ಯಾ? ರಿಸಲ್ಟ್ ನೋಡ್ದಾ? 4 ಸಬ್ಜೆಕ್ಟ್ ಹೋಗಿದೆ ಮಚ್ಚ, ಎಲ್ಲ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿದ್ಯಾ ಈಗ? ಇರು, ಬಂದೆ ಅಲ್ಲಿಗೆ. ಏನಾ ಲೇಟೇನಾ? ದನಿ, ಅದು ಆಯ್ತಾಯ್ತು, ಇವತ್ತಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು. ಆಯ್ತಾ? ದನಿ, ಹೆದರಿಕೆ ಆಗ್ತಿದೆ. ದನಿ, ಹೆದರಿಕೆ ಅಂತ ಎಲ್ಲ ಐಟಮ್ ಇದೆ, ಹೋಗಿ ಮುಗಿಸೋದಂದ ಕೆಲಸ. ನಡಿ ನಡಿ. ದನಿ, ಗಾಡಿ ನೀವ್ ಬಿಡ್ತೀರಾ? ಏನ ದನಿ ನಾನಲ್ಲ? ಸರಿ ನಡಿ. ಅದು ನೀನ್ ಯಾರು ಹೇಳ? ನಾನೆಲ್ಲ ಬೇಕಾಗಿಲ್ಲ, ನಮ್ ಬಾಸ್ ಬಂದಿದೆ, ಸುಮ್ಮನೆ ಬಂದು ನೋಡ್ಕೊಂಡು. ಯಾರ ನಿನ್ ಬಾಸ್? ನಮ್ ಬಾಸ್ ಗೊತ್ತಿಲ್ವಾ? ಬಾ ತೋರಿಸಿ, ಬಾ. ನಡಿ, ಅದ್ಯಾರು ನಾನು ನೋಡ್ತೀನಿ. ಬಾ. ಬಂದವ? ಬಂದ, ಬರೋ. ಇವನೇನ ಬಾಸ್? ಯಾಕೋ ನೋಡಿದ್ರೆ ಗೊತ್ತಾಗಲ್ವಾ? ಇವ್ನ ಬಾಸ್ ಅಂತ ನೀನು? ಏನಾಯ್ತು? ಕಟ್ಔಟ್ ನೋಡಿ ಯಾವತ್ತು ಡಿಸೈಡ್ ಮಾಡ್ಬೇಡ. ಕಾಮಿಡಿ ಫೇಸ್ ಇಟ್ಕೊಂಡು ವಿಲನ್ ರೇಂಜಿಗೆ ಬಿಲ್ಡಪ್ ಕೊಡ್ತೀಯಲ್ಲ, ಬಂದಿರೋ ವಿಷಯ ಹೇಳ. ಅಲ್ಲ ಅಣ್ಣ, ಇಲ್ಲಿ ಕಾಮಿಡಿ ನಾನೇ, ವಿಲಾನು ನಾನೇ. ನಮಸ್ತೆ ಅಣ್ಣ, ನಾವು ಅಡಿಕೆ ತೆಗಿಲಿಕ್ಕೆ ಬಂದದ್ದು. ಅಷ್ಟೊತ್ತು ಅವ್ರು ಹೇಳಿದ್ರು, ಅದಕ್ಕೆ ಬಂದದ್ದು ಅಷ್ಟೇ. ಅದಕ್ಕೆ ಇಷ್ಟೇನ ವಿಚಾರ? ಅದಕ್ಕೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ರ ಮಕ್ಳ. ಬನ್ನಿ, ತಪ್ಪಾಯ್ತ ಇಲ್ಲಿ ಅಲ್ಲಿಯಾ? ಅಲ್ಲೇ ಹೋಗೋಣ ಬನ್ನಿ. ಚಲ್ರ ಬೇಟ. ನಿನ್ 4 ಸಬ್ಜೆಕ್ಟ್ ಹೋಗಿದೆ ಮಾರೆ, ಓದ್ಬೇಕಂತ ಗೊತ್ತಾಗಲ್ಲ. ಅದು ಗೊತ್ತು ಮಾರೆ, ಪ್ರಗತಿನೂ ಅಷ್ಟು ಹೇಳ್ತಿದ್ಲಲ್ಲ, ಓದು ಓದು ಓದು. ಎಲ್ಲ ಅವಳಿಂದಾನೇ ಆದದ್ದು. ನನ್ನ ಲೈಫ್ ಹಾಳು ಮಾಡ್ಬಿಟ್ಲು. ಎಲ್ಲ ಅವಳಿಂದಾನೇ ಆದದ್ದು. ಎಂತ ಎಲ್ಲ ಅವಳಿಂದಾನೇ ಆಗಿದೆ. ಹುಡುಗಿರ್ನ ಯಾವತ್ತು ನಂಬಾರ್ದು, ಎಲ್ಲ ಉಸಿರು ಬಳಿಗಳೇ ಇರೋದು. ಏನ್ ಮಾಡಿದ್ದ ಅವಳು? ನಾನು ಯಾಕೆ ಈ ತರ ಆದ ಅಂತ ಗೊತ್ತಿಲ್ಲ. ಎಂತದಾ? ನಿನ್ ಲೈಫ್ ಹಾಳಾಗಿದ್ ನನ್ನಿಂದಾನಾ? ಮತ್ಯಾರು ಕಾರಣವ? 4 ಸಬ್ಜೆಕ್ಟ್ ಬ್ಯಾಕ್ ಆಗಿದೆ ಅಲ್ವಾ? ಅದಕ್ ನಾನಾ ಕಾರಣ? ಮತ್ಯಾರು? ಗುಡ್ ಬೈ.
ನಿಮ್ ಜೊತೆ ಏನೋ ಮಾತಾಡ್ಬೇಕಾಗಿತ್ತು. ಏನು ಮಾತಾಡೋದು? ಬಾ ಮಾತಾಡು. ಇಲ್ಲಿ ಬೇಡಪ್ಪ, ಸರಿಯಾಗಲ್ಲ, ಹೊರಗಡೆ ಎಲ್ಲಾದ್ರು. ಎಲ್ಲಿ ಮಾತಾಡು? ಬನ್ನಿಯಪ್ಪ, ನಾನು ಕರ್ಕೊಂಡು ಹೋಗ್ತೀನಿ. ನಾನು ರುಚಿ ತಾನೇ ಮದುವೆ ಆಗಿದೆ. ಹಾಗೆ ಏನಾದ್ರು ಬಿಸ್ನೆಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ನಾವು ಅನ್ಕೊಂಡಾಗೆ ಯಾವ್ದು ನಡೀತಿಲ್ಲಪ್ಪ. ಒಂದು ಬಿಸ್ನೆಸ್ ಕೈ ಹಾಕಿದ್ದೇವೆ, ಆದ್ರೆ 3-4 ಕೋಟಿ ಇನ್ವೆಸ್ಟ್ ಬೇಕಾಗಿತ್ತು. ನಾವ್ ಅನ್ಕೊಂಡಾಗೆ ಜಾಗ ಮಾರುದು ಅಂತ ಇತ್ತು. ಇನ್ಮೇಲೆ ನೀವೇನ್ ಹೇಳ್ತೀರಾ ಹಾಗೆ. ಜಾಗ ಬರೆದ್ರೆ ನಾನು ಏನ್ ಮಾಡ್ಲಿ? ನಾನು ಎಲ್ಲಿ ಹೋಗ್ಲಿ ಜೋಡಿ? ನಾವ್ ಆಗ್ಲೇ ಒಂದು ಆಶ್ರಮ. ಗೊತ್ತಾಯ್ತು, ಬೇಡ. ಆಗಲ್ಲಪ್ಪ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರ ಅವ್ರು. ಬೇಡ, ನಾನೇ ದೂರ ಇರ್ತೇನೆ. ಅಲ್ಲಪ್ಪ, ನನ್ನ ಪರಿಚಯದವರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳುವ ನಂಬಿಕೆ. ಹೌದು, ಆಯ್ತು ಜಗು, ನಾಳೆನೆ ನಿನ್ನ ಹೆಂಡತಿ ಹೆಸರಿಗೆ ಜಾಗ ಬರೆದು. ಅಪ್ಪ ಅಪ್ಪ, ನೀನು ಅನ್ಕೊಂಡಾಗೆ ನಮ್ಮಪ್ಪ ಆಸ್ತಿ ಅಂತಸ್ತೆಲ್ಲ ನಿನ್ನ ಹೆಸರಿಗೆ ಬರ್ಕೊಟ್ಟಿದ್ದಾರೆ. ಇನ್ನೇನಿದ್ರು ನೀನು ಅನ್ಕೊಂಡಾಗೆ ಎಲ್ಲ ನಡೀತಾ ಹೋಗ್ತದೆ. ಇದನ್ನು ನೀನು ಹಿಡ್ಕೊ, ಇನ್ಮೇಲೆ ಇನ್ನೆಲ್ಲ ನೀನು ಅನ್ಕೊಂಡಾಗೆ ನಡೀತದೆ. ಹಲೋ, ಯಾರು ಹೇಳಿ? ಹಾ ಹೌದು. ಏನು ರಕ್ಷಿತಾ? ಏನಾಯ್ತು ಅವನಿಗೆ? ಹಾ ಸರಿ, ಬರ್ತೀನಿ. ಹಲೋ ರಕ್ಷಿತ್, ನಾವ್ ಅನ್ಕೊಂಡಂಗೆ ಅವನು ನಿನ್ನ ಹತ್ರ ಬರ್ತಿದೆ. ಅಣ್ಣ ಎದ್ದೇಳಿ ಅಣ್ಣ. ಹೊಸ ಮಾಲ್ ಸಿಕ್ಕಿದೆ ಅಣ್ಣ, ಬುಲೆಟ್ ನೋಡಿ ಅಂತ. ಎಲ್ಲಿಯ? ಒಬ್ನಿಗೆ ಹೊಡೆದಿದ್ರು, ಅವನೊಂದು ಹಾಸ್ಪಿಟ್ಲಿಗೆ ಸೇರಿಸಿದೆ. ಆಗ ಬೈಕ್ ತಗೊಂಡ್ ಬಂದ ಸೇರಿಸಿದ. ಭಾಳ ಒಳ್ಳೆ ಕೆಲಸ. ಈಗ ನಮ್ಮ ಕೆಲ್ಸಕ್ಕೊಂದು ಬುಲೆಟ್ ಸಿಗ್ತಲ್ಲ. ಬಾ ಹೋಗು. ಹೋಗುವ. ಜಗದೀಶ್ ಅಂತ ಆಕ್ಸಿಡೆಂಟ್ ಮಾಡಿರ್ತಾರೆ.
ಡಾಕ್ಟ್ರೇ ಏನಾಗಿದೆ? ಪೇಷಂಟ್ಗೆ ಏನಾಗ್ಬೇಕು ನೀವೆಲ್ಲ? ನಾವು ಜಗದೀಶನ್ ಫ್ರೆಂಡ್. ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಬನ್ನಿ ಹೊರಗಡೆ ಮಾತಾಡೋಣ. ಸರ್ ಏನಾಗಿದೆ ಸರ್? ಇಲ್ಲ ಇಲ್ಲ, ಭಯ ಪಡೋಂಥದ್ದು ಏನೂ ಆಗಿಲ್ಲ ಅವ್ರಿಗೆ. ತಲೆಗೆ ಸ್ವಲ್ಪ ಪೆಟ್ಟಾಗಿ ಬ್ಲಡ್ ಸ್ವಲ್ಪ ಕ್ಲಾಟ್ ಆಗಿದೆ, ಬಿಟ್ಟರೆ ಏನೂ ಇಲ್ಲ, ನಾರ್ಮಲ್ ಆಗಿದ್ದಾರೆ. ಬಟ್ ಹಾಸ್ಪಿಟಲಲ್ಲಿ ಒಂದು 2 to 3 days ಇರ್ಬೋದಾಗ್ತದೆ. ಮತ್ತು ನೋಡಿ ಕಂಡೀಷನ್ ನೋಡಿ, ಪೇಷಂಟ್ ಕಂಡೀಷನ್ ನೋಡಿ. ಸರ್ ನಾವೀಗ ಹೋಗಿ ನೋಡ್ಬೋದಾ? ಓಕೆ, ನೋಡ್ಬೋದು ಇವಾಗ, ಆದರೆ ಮಾತಾಡ್ಸೋಕೆ ಹೋಗ್ಬೇಡಿ ಜಾಸ್ತಿ. ಬಿಕಾಸ್ ಪೇಷಂಟ್ಗೆ ಇವಾಗಲೇ ಸ್ಟ್ರೈನ್ ಆಗೋದು ಬೇಡ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಹಾಂ ಓಕೆ ಸರ್, ಥ್ಯಾಂಕ್ ಯು. ಯಾರ್ದ ಗಾಡಿ? ಎಲ್ಲಿಂದ ತಂದಿ ನೀನು? ಯಾರ್ದ ಗಾಡಿ ಅದು? ಬೇಗ ಹೇಳ, ಯಾರ್ದ ಗಾಡಿ? ಯಾರ್ದು ಗಾಡಿ? ಗಾಡಿ ನಂದೆ. ಯಾರ್ದ ಗಾಡಿ? ಎಲ್ಲಿಂದ ತಂದಿ ನೀನು? ಗಾಡಿ ನನ್ನ ಬಾಸ್. ಎಲ್ಲಿದ್ದಾನೆ ಬಾಸ್? ಬಾಸ್ ಕೆಳಗಿದ್ದಾರೆ. ಕೆಳಗೆ ನೋಡ, ಕೆಳಗೆ ನೋಡ. ಅಯ್ಯಯ್ಯೋ, ಬಾಸ್ ನಿಮಗೆ ಹುಡ್ಕೊಂಡ್ ಬಂದಿದ್ದಾರೆ ಬಾಸ್. ಬಾಸ್ ನೀನು ಜಾಗ್ರತೆ ಬಾಸ್, ನೀವು ಜಾಗ್ರತೆ. ಬಾರ ಇಲ್ಲಿ, ಬಾರ ಇಲ್ಲಿ, ಬಾ ಒಂದ್ಸಲ ಬಾ ಇಲ್ಲಿ ಬಾ. ಗಾಡಿ ಯಾರ್ದು ಹೇಳು? ಈ ಗಾಡಿಯಲ್ಲಿ ಹೇಳು. ಅದು 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 ನಾನು ಕದ್ದದ್ದು, ನಾನು ಗಾಡಿ ಕದ್ದದ್ದ? ಎಲ್ಲಿ ಕದ್ದದ್ದು? ಎಲ್ಲಿ ಸಿಕ್ ನಿಂಗೆ? ಅದು ನಾನು ಹುಂಚಗಟ್ಟೆಯಲ್ಲಿ ಕದ್ದದ್ದು. ನಾನು ಹುಣಸೆಕಟ್ಟೆಯಲ್ಲಿ? ಹುಣಸೆಕಟ್ಟೆಯಲ್ಲಿ ಹೇಗೆ ಸಿಕ್ ನಿಂಗೆ? ಹುಂಚಗಟ್ಟೆಯಲ್ಲಿ ಒಬ್ಬನಿಗೆ ಹೊಡಿತಿದ್ರು, ಅಲ್ಲಿ ನಾನು ಅದನ್ನು ಹೊಡೆದಾದ್ಮೇಲೆ ಬಿಟ್ಟು ಹೋಗಿ. ಹೊಡಿತಿದ್ರ ಅವನಿಗೆ? ಹೌದೌದು. ನೀನು ಅವನು ನೋಡಿದ್ಯಾ? ನೋಡಿದ, ನಾವು ಒಬ್ಬ ರೌಂಡ್ ಮುಖದ, ಮತ್ತೆ ಅವ್ನು ಸ್ವಲ್ಪ ಗಡ್ಡ ಬಿಟ್ಟಿದ್ನ? ಹಾಗಾದ್ರೆ ಇದು ರಕ್ಷಿತ ಮಾಡಿರ್ತಾನೆ. ಅವನಿಂದ ಮಾತ್ರ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ನಮ್ಮೂರಲ್ಲಿ. ಸರಿ ನಡಿ, ಹೋಗೋ ಬಾ. ನಡಿ ಬಾರ ಹೋಗೋ ಬಾ. ಬರ್ತಾನೆ ನಾನು, ಬರ್ತಾನೆ. ಇವತ್ತು ಜಗ್ಗ ಬರ್ತೇನೆ ಅಂತ ಹೇಳಿದ್ದಾನೆ. ಓ ಹೌದಾ? ಎಷ್ಟೊತ್ತಿಗೆ ಬರ್ತಾನೆ? ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಕಾರ್ತಿ ಕರ್ಕೊಂಡು ಬರ್ಲಿಕ್ಕೆ ಅಲ್ಲಿ ನೋಡು, ಬಂದ್ರಲ್ಲ. ಹಲೋ ಜಗ, ಹೇಗಿದ್ಯಾ? ನಾನ್ ಬಿಡು ಗೊತ್ತಾ, ರಕ್ಷಿತ್ ಎಲ್ಲಿದ್ದಾನೆ? ರಕ್ಷಿತಾ ಅವನು ಹೊರದೇಶ ಕಳಿಸಿ ಆಯ್ತು. ಹಲೋ ರಕ್ಷಿತ್, ಎಲ್ಲಿದ್ದಿ? ಓ ಹೌದಾ, ನಾನು ಮತ್ತೆ ಭರತ್ ಕಾರ್ತಿಕ್ ಇಲ್ಲಿ ವೇಟ್ ಮಾಡ್ತಿದ್ದೆ. ಹೌದಾ? ಹೌದು, ಹತ್ರದಲ್ಲಿ ಹುಣಸೆಗಟ್ಟೆ. ಸರಿ, ಓಕೆ, ನೀನ್ ಬರ್ಬೋದು ಈಗ? ನಾನು ಮನೆಗೆ ಹೋಗಿ ಬರ. ಓಕೆ ಓಕೆ ಮಚ್ಚ, ಆಯ್ತು.
ಹಾಯ್ ಏನ್ ಮಚ್ಚ? ಆಯ್ತು, ಏನು ಹೇಳೋದು ಮಚ್ಚ, ಜಗನ್ಗೆ ಹೊಡೆದವ್ರು ಯಾರು ಅಂತ ಗೊತ್ತಾಯ್ತಾ? ಯಾರು? ನಮ್ಮ ಫ್ರೆಂಡ್ಸ್ ಒಳಗೆ ಹೊಡೆದಿರೋದು. ಹೌದಾ? ಅದೇ ಯಾರು ಅಂತ ಹುಡುಕ್ತಾ ಇದ್ದೀರಿ. ನಿನ್ ಗೊತ್ತಿಲ್ವಾ? ಇಲ್ಲ ಗೊತ್ತಿಲ್ಲ. ಯಾರು? ನಿಜವಾಗ್ಲೂ ಗೊತ್ತಿಲ್ವಾ? ಅಪ್ಪ ಎಲ್ಲಿದ್ದಾರೆ ಈಗ? ಅಪ್ಪನಾ? ಅವ್ರಿಲ್ಲಿ ಆಶ್ರಮದಲ್ಲಿದ್ದಾರೆ. ಬಾ ಹೋಗು. ಹಾ ಸರಿ, ಹೋಗೋಣ ಬಾ. ಏನಾಗ್ಬೇಕಿತ್ತು? ಸುರೇಶ್ ಅನ್ನೋರ್ ಬಗ್ಗೆ ಸರ್ ಡೀಟೇಲ್ಸ್ ಬೇಕಾಗಿ. ಸುರೇಶ್ ಅವರಾ? ಓಕೆ. ನೀವೇನಾಗ್ಬೇಕು ಅವರಿಗೆ? ಮದರ್. ಎಷ್ಟು ದಿನ ಎಲ್ಲಿ ಹೋಗಿದ್ರಿ ನೀವು? ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಹಾಗೆ. ಆಸ್ತಿ ಪಾಸ್ತಿ ಜಗಳ ಅಂತ ಏನಾದ್ರು ಇದೆಯಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಈಗಿನ ಮಕ್ಕಳಿಗೆ ಆಸ್ತಿ ವಿಷಯದಲ್ಲಿ ಮಾತ್ರ ಅಪ್ಪ ಅಮ್ಮನ ಬರೋದು. ಸುರೇಶ್ ಅವರೀಗ G20 ಮದಿರ್ಬೋದು, ಅಥವಾ ಅವರೀಗ ಮಧ್ಯಾಹ್ನ ಊಟಕ್ಕೆ ಪಾರ್ಕಿಗೆ ಹೋಗಿರ್ಬೋದು. ಪಾರ್ಕಲ್ಲಿ ಒಮ್ಮೆ ನೀವು ವಿಚಾರಿಸಿ ನೋಡಿ. ನಾನು ಮತ್ತೆ ಪೇಪರ್ಸ್ ರೆಡಿ ಮಾಡಿ ಇಡ್ತೇನೆ, ಆಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸರಿ 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 ಸರಿ, ನಾವು ಹೋಗಿರ್ತೇವೆ. ಅಪ್ಪ ಬಂದ್ಬಿಡಪ್ಪ. ಯಾಕೆ ಯಾಕೆ ಬರ್ಬೇಕು? ನಿನಗೇನಾಯ್ತು? ಬೇಕಾದಷ್ಟು ಆಸ್ತಿ ಇತ್ತು, ಅಂತಸ್ತಿತ್ತು, ಮುದ್ದಿನಂತ ಹೆಂಡತಿ ಇದ್ಲು, ಮತ್ತೆ ನಾನು ಯಾಕೆ ಬರಬೇಕು? ಇಲ್ಲಪ್ಪ, ನೀವು ಬರಲೇಬೇಕು. ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗ್ತಿಲ್ಲ ನನಗೆ. ಇಲ್ಲ, ನನಗೆ ಹಾಗೆ ಬರ್ಲಿಕ್ಕೆ ಆಗಲ್ಲ. ನಾನಿಲ್ಲಿ ತುಂಬಾ ತುಂಬಾ ಸಂತೋಷದಲ್ಲಿದ್ದೆ. ಇಲ್ಲಪ್ಪ, ನಿಮ್ಮನ್ನು ತುಂಬ ಸಂತೋಷದಿಂದ ನೋಡ್ಕೊಳ್ತೀನಿ. ಇನ್ನು ಮುಂದೆ ಈಗೆಲ್ಲ ಆಗಲ್ಲಪ್ಪ. ಆಗಿದ್ನೆಲ್ಲ ಮರ್ತ್ಬಿಡಿ. ನಾನೇನೋ ಕಳ್ಕೊಳ್ತಿದ್ದೇನೆ ಅಂತೇಳಿ ಫೀಲ್ ಆಗ್ತಿದೆ. ನಿಮ್ಮ ಕೆಟ್ಟಗಳಿಗೆಯಲ್ಲಿ ಇದಾಗಿ ಹೋಯ್ತು. ನೋಡ್ಜು, ಈಗ ನಿನ್ಗೆ ಅರ್ಥ ಆಯ್ತಾ? ನಿನ್ನ ಪ್ರೀತಿ ಪ್ರೇಮ ಇದರಿಂದಾಗಿ ನೀನು ಎಲ್ಲವನ್ನು ಕಳ್ಕೊಂಡು ಈಗ ನೋಡು, ನೀನು ಏಕಾಂಗಿಯಾಗಿದ್ದ. ಈಗ ಯಾರಿದ್ದಾರೆ? ನೀನು ಎಂತಿದ? ನಿನ್ನ ಪ್ರೀತಿ ಉಂಟಾ? ನಿನ್ನ ಪ್ರೇಮ ಉಂಟಾ? ಯಾವುದುಂಟು ಯಾವುದುಂಟು? ಇಲ್ಲಪ್ಪ, ಇನ್ಮೇಲೆ ಈಗಾಗಲ್ಲ. ನೀವು ಹೇಳಿದಾಗೆ ಕೇಳ್ಕೊಂಡಿರ್ತೀನಿ. ನನ್ನ ಜೊತೆ ಬಂದ್ಬಿಡಿ ಅಪ್ಪ. ಅದನ್ನೆಲ್ಲ ಮನಸ್ಸಿಂದ ಮರೆತು ನನ್ನ ಜೊತೆ ಬಂದ್ಬಿಡಿ ಅಪ್ಪ. ಓಕೆ, ಅದಕ್ಕೆ ಯಾಕೋ ಟೆನ್ಷನ್? ನಂದು ಒಂದೊಂದು ಸಬ್ಜೆಕ್ಟ್ 4 ಸಲ ಬ್ಯಾಕ್ ಆಗಿದೆ. ಆಕ್ಷನ್. ಏನೋ ಹೇಳ್ಬೇಕಂತ
ಹೇಳ್ಬೇಕಷ್ಟೇ. ಎಂತ ಹೇಳುದು? ಅದ್ ನಂಗೆ ಹೇಳಕ್ಕಾಗ್ತಲ್ಲ. ಎಂತ ಹೇಳುದು? ಹೆಂಗ್ ಹೇಳಿ? ನಿನ್ ಬಾಯಲ್ಲಿ ಐ ಲವ್ ಯು. ಹೇಗೆ ಹೇಳ ನೀನ್ ಹೇಳ. ನೀನೆಂತ ಏ ಹತ್ತದಲ್ಲಿ ಹೊಡಿತಿದ್ಯಾ? ಕರೆಕ್ಟಾಗಿ ಬರಲ್ಲ. ಸೀರಿಯಸ್ ಸೀರಿಯಸ್ ಇಬ್ರು ಸೀರಿಯಸ್. ಒಂದ್ 2 ಡೈಲಾಗ್ ಹೊಡಿ. ಡೈಲಾಗ್ ಹೊಡೆದು ಸೀರಿಯಸ್ ಮಾಡಿ ರೆಕಾರ್ಡ್ ಆಗಿದೆ. ನಿಮ್ ಲೈಫ್ ನನ್ನಿಂದ ನಾನು ಮತ್ತೆ ಯಾರಿಗೆ ಹಾಳಾಗೋದು? ಏ